ಇವಾಗ ಬಂದಿರೋ ಸುದ್ದಿ ಪ್ರಕಾರ ಅಜಿತ್ ಪವಾರ್ ಅವರು ಏರ್ಕ್ರಾಫ್ಟಲ್ಲಿ ಸುಂಡಿಗಿದ್ದಾರೆ ಅಂತ ಬಂದಿದೆ. ಅವ್ರ ಜೊತೆ ಸುಮಾರು 5 ಜನನೂ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಪ್ರಥಮ ಮಾಹಿತಿ ಬರ್ತಾ ಇದೆ. ಇವರು ಆ್ಯಕ್ಚುಲಿ 8:10ಕ್ಕೇನೋ ಇವರು ಮುಂಬೈ ಏರ್ಪೋರ್ಟಿಂದ ಬಾರಾಮತಿಗೆ ಬರ್ತಾರೆ. 9:12ರಲ್ಲಿ ಕ್ರ್ಯಾಶ್ ಸಂಭವಿಸುತ್ತೆ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ. ಅಂದರೆ ಇದು ಪ್ಲೇನ್ ಇಳಿಬೇಕಾದ್ರೆ ತುಂಬಾ ಸೌಂಡ್ ಆಗ್ತಿತ್ತು. ಆ ರನ್ವೇ ಟಚ್ ಆಗಿದ ತಕ್ಷಣ ಒಂದು ಕಡೆ ಸೈಡ್ಗೆ ಎಳ್ಕೊಂಡೋಗಿ ಆ ಸೈಡ್ಗೆ ಎಳೆದಿದ ತಕ್ಷಣ ಆ ಕ್ರ್ಯಾಶ್ ಆಗಿ ಬೆಂಕಿ ಅಂಟ್ಕೊಂಡು ಎಲ್ಲರೂ ಸುನಿಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಏರ್ಕ್ರಾಫ್ಟ್ ಅಂದರೆ ಇದು ಲಿಯರ್ ಜೆಟ್ ಅಂತ ಒಂದು ಏರ್ಕ್ರಾಫ್ಟ್. ಇದು ಲಿಯರ್ ಜೆಟ್ 45 ಅಂತ. ಇದು ಬೊಂಬಾರ್ಡಿಯರ್ ಮೇಕ್ ಕೆನಡಿಯನ್ ಬೇಸ್ಡ್ ಏರ್ಕ್ರಾಫ್ಟ್ ಇದು. ಇದು ಆ್ಯಕ್ಚುಲಿ ಯೂಶಲಿ ದೀಸ್ ಆರ್ ಆಲ್ ಈ ಟರ್ಬೋಪ್ರಾಪ್ ಇಂಜಿನ್ ಏರ್ಕ್ರಾಫ್ಟ್ ಅಂತ ಕರೀತಾರೆ. ಅಂದರೆ ಇದು ಸಣ್ಣ ಏರ್ಕ್ರಾಫ್ಟ್ಸ್ಗಳು. ಅಂದರೆ ನಮ್ಮ ದೊಡ್ಡದು ಏರ್ಬಸ್ ಬೋಯಿಂಗ್ ಥರ ಅಲ್ಲ. ಇದು 6ರಿಂದ 8 ಜನ ಕೂತ್ಕೊಳ್ಳೋ ಅಂಥ ಒಂದು ಏರ್ಕ್ರಾಫ್ಟ್ಗಳು. ಇದರಲ್ಲಿ ಏನು ಇಶ್ಯೂಸ್ ಆಗುತ್ತೆ ಅಂದರೆ, ಇದು ಏನಾರು ಒಂದು ಇಶ್ಯೂ ಇದ್ದಾಗ ತಕ್ಷಣ ಲ್ಯಾಂಡಿಂಗ್ ಮಾಡಬೇಕು ಅಂದಾಗ ರನ್ವೇ ಲೆಂತು ಎಷ್ಟು ಬೇಕಾಗುತ್ತೋ ಅದಕ್ಕಿಂತ ಹೆಚ್ಚಿಗೆ ಬೇಕಾಗುತ್ತೆ. ಇದೊಂದೇ ಇಶ್ಯೂ ಇದರಲ್ಲಿ. ಯೂಶಲಿ ರನ್ವೇ ಇಂಥ ಸ್ಮಾಲ್ ಏರ್ಕ್ರಾಫ್ಟ್ಸ್ಗೆ ಸುಮಾರು 1.5ರಿಂದ 1.8 ಕಿಲೋಮೀಟ್ರ್ ಅಷ್ಟಿದ್ದರೆ ಸಾಕು. ಬಟ್ ಏನಾದರೂ ಡಿಫಿಕಲ್ಟಿ, ಏನಾದರೂ ಟೆಕ್ನಿಕಲ್ ಇಶ್ಯೂಸಲ್ಲಿ ಸಡನ್ ಲ್ಯಾಂಡ್ ಮಾಡಬೇಕಾದ್ರೆ, ಈ ಬ್ರೇಕ್ ಎಲ್ಲ ಹಾಕ್ಬೇಕಾದ್ರೆ ಸ್ವಲ್ಪ ಇನ್ನೂ ಜಾಸ್ತಿ ರನ್ವೇ ಉದ್ದ ಬೇಕಾಗತ್ತೆ. ಈ ಲಿಯರ್ ಜೆಟ್ಟಲ್ಲಿ ಏನಾಗಿರ್ಬೋದು ಅಂತ ನನಗೆ ಅನಿಸಿದ್ರೆ, ದೇರ್ ಆರ್ ವೇರಿಯಸ್ ರೀಸನ್ಸ್ ಈ ಥರ ಆಗೋಕ್ಕೆ. ನೋಡಿ, ಈ ಒಂದು ಏರ್ಕ್ರಾಫ್ಟ್ಗಳಲ್ಲಿ ಈ ಲ್ಯಾಂಡಿಂಗ್ ಸ್ಪೀಡ್ ಭಾಳ ಹೈ ಇರುತ್ತೆ. ಅಂದರೆ 240ರಿಂದ 260 km/h ತನಕ ಇರುತ್ತೆ. ಸೊ ಇದರಲ್ಲಿ ತಪ್ಪಾದರೆ ಅದನ್ನು ವಾಪಸ್ ಸೇಫ್ಟಿ ಝೋನಿಗೆ ತೊಗೊಂಬರೋಕ್ಕೆ ಭಾಳ ಕಷ್ಟ. ಅಂದರೆ ನೀವು ನೋಡಿರ್ಬೋದು, ಈ ಸಣ್ಣ ಕಾರಲ್ಲಿ ಹೈ ಸ್ಪೀಡಲ್ಲಿ ಹೋದಾಗ ಬ್ರೇಕ್ ಹಾಕೋದು ಎಷ್ಟು ಕಷ್ಟ ಆಗುತ್ತೆ, ದೊಡ್ಡ SUV ಕಾರ್ಗಳಲ್ಲಿ ಎಷ್ಟು ಈಸಿ ಆಗುತ್ತೆ. ಆ ಒಂದು ಪ್ರಿನ್ಸಿಪಲ್ಲೇ ಇಲ್ಲೂ ಅನ್ವಯ ಆಗುತ್ತೆ. ಇದು ಸಣ್ಣ ಏರ್ಕ್ರಾಫ್ಟ್ಗಳು ಒಂದು. ಆಮೇಲೆ ಈ ಟರ್ಬೋಪ್ರಾಪ್ ಅನ್ನೋದು ಹೇಗೆ ವರ್ಕ್ ಮಾಡುತ್ತೆ ಇಂಜಿನ್ಸ್ ಅಂದರೆ, ಇದು ಟ್ವಿನ್ ಇಂಜಿನ್ ಏರ್ಕ್ರಾಫ್ಟ್ ಇದು. ಇದರಲ್ಲಿ ಏನಾಗುತ್ತೆ ಅಂದರೆ, ಇದರಲ್ಲಿ ಗ್ಯಾಸ್ ಜನ್ರೇಟ್ ಆಗುತ್ತೆ. ಗ್ಯಾಸ್ ಜನ್ರೇಟ್ ಆಗಿ ಗ್ಯಾಸ್ ಟರ್ಬೈನ್ಸ್ ಥರನೇ. ಅಂದರೆ ನೀವು ನೋಡಿರ್ಬೋದು, ಈ ಕರೆಂಟ್ ಉತ್ಪಾದನೆ ಮಾಡೋಕ್ಕೆಲ್ಲ ಯಾವ ಥರ ಇದರಲ್ಲಿ ಗ್ಯಾಸು ಈ ಟರ್ಬೈನ್ಸ್ನ ರೊಟೇಟ್ ಮಾಡಿ ಇಂಜಿನ್ ಪವರನ್ನ ಜನ್ರೇಟ್ ಮಾಡುತ್ತೆ. ಸೊ ಗ್ಯಾಸ್ ಟರ್ಬೈನ್ ಇಂಜಿನ್ಸ್ ಅಂತಲೇ ಕರೀತಾರೆ ಇದನ್ನು. ಟರ್ಬೋಪ್ರಾಪ್ ಇಂಜಿನ್ಸ್ ಅಂತಲೂ ಕರೀತಾರೆ ಇದನ್ನು. ಇದರಲ್ಲಿ ಯೂಶಲಿ ಏನು ಪ್ರಾಬ್ಲಮ್ ಆಗುತ್ತೆ ಈ ಟರ್ಬೋಪ್ರಾಪ್ ಇಂಜಿನ್ಸಲ್ಲಿ ಅಂದರೆ, ನಾರ್ಮಲ್ ಈ ಬರ್ಡ್ ಹಿಟ್ ಪ್ರಾಬ್ಲಮ್ ಒಂದಿರುತ್ತೆ. ಸೆಕೆಂಡ್ ಬಂದು ಈ ಐಸಿಂಗ್ ಆನ್ ಬ್ಲೇಡ್ಸು. ಅಂದರೆ ಈ ಪ್ರೊಪೆಲ್ಲರ್ ಬ್ಲೇಡ್ಸ್ ಮೇಲೆ ಐಸಿಂಗ್ ಆಗುತ್ತೆ. ಅಂದರೆ ಈಗ ಮೇಲ್ಗಡೆ ಅತಿ ಎತ್ತರ ಮೋಡದಲ್ಲಿದ್ದಾಗ ನಿಮ್ಗೆ ಗೊತ್ತಿರ್ಬೋದು, ಐಸ್ ಫಾರ್ಮೇಷನ್ ಆಗುತ್ತೆ. ಅದರಲ್ಲಿ ಯೂಶಲಿ ಐಸಿಂಗ್ ಅಂತೆಲ್ಲ ಇರುತ್ತೆ. ಅದರಲ್ಲಿ ಸೆನ್ಸಾರ್ಸ್ ಎಲ್ಲ ಕಮ್ಮಿ ಮಾಡೋಕ್ಕೆ. ಅಕಸ್ಮಾತ್ ಅದರಲ್ಲಿ ಏನಾರ ಮಾಲ್ ಫಂಕ್ಷನ್ ಆಗಿ ಐಸಿಂಗ್ ಏನಾರ ಪ್ರಾಬ್ಲಮ್ ಆಗಿದ್ದರೆ ಅವಾಗ ಏನಾಗುತ್ತೆ ಅಂದರೆ, ಇಂಜಿನ್ ಸೌಂಡ್ ಜಾಸ್ತಿ ಆಗುತ್ತೆ, ವಾಬ್ಲಿಂಗ್ ಶುರುವಾಗುತ್ತೆ. ಸೊ ನನಗನ್ಸುತ್ತೆ ಅದು ಆಗಿರ್ಬೋದು, ನಾನಿಲ್ಲ ಅಂತ ಹೇಳಲ್ಲ. ಸೊ ಅದರಿಂದನೂ ಏನಾರು ಪ್ರಾಬ್ಲಮ್ ಆಯಿತಾ ಗೊತ್ತಿಲ್ಲ. ಮೂರನೇದು ಏನಪ್ಪ ಅಂದರೆ, ಈ ಸ್ಪೀಡ್ ಇಂಥ ಏರ್ಕ್ರಾಫ್ಟ್ಸ್ಗಳಲ್ಲಿ ಸ್ಪೀಡ್ ಕಮ್ಮಿ ಮಾಡೋಕ್ಕೆ ರಿಡಕ್ಷನ್ ಗೇರ್ ಬಾಕ್ಸ್ಗಳು ಅಳವಡಿಸಿರ್ತಾರೆ. ಆ ರಿಡಕ್ಷನ್ ಗೇರ್ ಬಾಕ್ಸ್ ಏನಾರು ಇಶ್ಯೂಸ್ಗಳಾದಾಗೂ ಈ ಥರ ಪ್ರಾಬ್ಲಮ್ಗಳು ಆಗೋದು ಜಾಸ್ತಿ ಕಂಡುಬರುತ್ತದೆ. ಸೊ ಈ ಥರ ಯಾವ ಟೆಕ್ನಿಕಲ್ ಪ್ರಾಬ್ಲಮ್ಗೋಸ್ಕರ ಸೌಂಡ್ ಬಂತು, ಆಮೇಲೆ ಅವ್ರು ಇಳಿಸಿದ ತಕ್ಷಣ ಅವ್ರಿಗೆ ಯಾಕೆ ಕಂಟ್ರೋಲಿಗೆ ಸಿಕ್ಕಲಿಲ್ಲ ಅಂದರೆ, ಕಂಟ್ರೋಲಿಗೆ ಸಿಗದೇ ಒಂದು ಕಡೆ ಎಳ್ಕೊಂಬಿಡುತ್ತೆ ಫ್ಲೈಟು. ಎಳ್ಕೊಂಡು ಸಡನ್ನಾಗಿ ಬರ್ಸ್ಟ್ ಆಗಿದ ತಕ್ಷಣ ಏನಾಗುತ್ತೆ ಅಂದರೆ, ಜೆಟ್ ಫ್ಯೂಯಲ್ ಇಸ್ ವೆರಿ ಹೈಲಿ ಇನ್ಫ್ಲಮೇಬಲ್. ತಕ್ಷಣ ಬೆಂಕಿ ಕ್ಯಾಚ್ ಆಗಿ ಹಾಗೆ ಉರಿದೋಗ್ಬಿಡ್ತಾರೆ. ಸೊ ಇದು ಭಾಳ ಪ್ರಥಮ ಮಾಹಿತಿ ನಾನು ನಿಮ್ಗೆ ಕೊಡ್ತಾ ಇರೋದು. ಯಾಕಂದರೆ ಇದು ಖಡಖಂಡಿತವಾಗಿ ಹಿಂಗೆ ಆಗುತ್ತೆ, ಹಿಂಗೆ ಆಗಿರ್ಬೋದು ಅಂತಲೂ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಇಟ್ಸ್ ಆಲ್ ಮೀಡಿಯಾಲ್ ನೋಡಿ ನಮ್ಗೆ ಅನಿಸಿರೋದನ್ನು ನಾವು ಹೇಳ್ತಾ ಇದ್ದೀವಿ ಹೊತ್ತು ಇದನ್ನೇ ನಿಖರವಾದ ಮಾಹಿತಿ ಅಂತ ಯಾವುದು ತಿಳ್ಕೊಬಾರ್ದು. ಇದು ಇನ್ನೂ ಅತಿ ಹೆಚ್ಚು ತನಿಖೆಗಳಾಗುತ್ತೆ. ಅದರಲ್ಲಿರೋ ಬ್ಲ್ಯಾಕ್ ಬಾಕ್ಸ್ ಸಿಗಬೇಕು, ಏನು ಕಮ್ಯುನಿಕೇಷನ್ ಆಗ್ತಿತ್ತು ಕೊನೆಗೆ ಲ್ಯಾಂಡಿಂಗ್ ಟೈಮಲ್ಲಿ, ಏನಾರ ಇಂಜಿನ್ ಪ್ರಾಬ್ಲಮ್ ಇತ್ತಾ, ಇನ್ನೇನಾರ ಟೆಕ್ನಿಕಲ್ ಇಶ್ಯೂಸ್ ಸಿಗ್ತಾ, ಅದೆಲ್ಲ ಇನ್ನೂ ತನಿಖೆನೇ ಆದಮೇಲೆ ಗೊತ್ತಾಗೋ ಚಾನ್ಸಸ್ ಇರುತ್ತೆ. ದಿಸ್ ಆರ್ ಆಲ್
ಜನರಿಕ್ಕಾಗಿ ನಾನು ಹೇಳಿರೋದು ಈ ಥರ ಪ್ರಾಬ್ಲಮ್ ಆಗಿರ್ಬೋದು, ಈ ಥರ ಪ್ರಾಬ್ಲಮ್ ಆಗಿರ್ಬೋದು, ಈ ಥರ ಪ್ರಾಬ್ಲಮ್ ಬೇರೆ ಬೇರೆ ಪ್ರಾಬ್ಲಮ್ಗಳು ಆಗಿರ್ಬೋದು. ಬಟ್ ಎಲ್ಲನೂ ಒಂದೇ ಸಲ ಹೇಳೋಕ್ಕಾಗಲ್ಲ. ಬಟ್ ಮ್ಯಾಕ್ರೋ ಅನಾಲಿಸಿಸ್ ಅಂತ ಹೇಳಿದ್ರೆ ಈ ಥರ ಇಶ್ಯೂಸ್ ಆಗಿರ್ಬೋದು ಅಂತ ನನಗನ್ಸುತ್ತೆ.